ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 2ನೇ ತ್ರೈಮಾಸಿಕ ಅಂತ ಹೇಳ್ತೀವಿ. ಅದು 14ನೇ ವಾರದಿಂದ 27ನೇ ವಾರ ತನಕ ನಮಗೆ, ಅಂದರೆ 14 to 27th ವೀಕ್ ಆಫ್ ಪ್ರೆಗ್ನೆನ್ಸಿ ಏನು ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಅಸ್ ಸೆಕೆಂಡ್ ಟ್ರೈಮಿಸ್ಟರ್. ಅದರಲ್ಲಿ ಬರುವಂಥ ಕೆಲವು ಸಿಮ್ಟಮ್ಸ್ ಡಿಫ್ರೆಂಟ್ ಇರುತ್ತೆ. ನಿಮಗೆ ವೆಯ್ಟ್ ಗೇನ್ ಸಿಮ್ಟಮ್ಸ್ ಬರುವಂಥದ್ದು, ಅಥವಾ ಊಟ ಸರಿಯಾಗಿ ಸೇರ್ತಾ ಇಲ್ಲ, ಕೆಲವರಲ್ಲಿ ವಾಮಿಟಿಂಗ್ ಇನ್ನೂ ಕಂಟಿನ್ಯೂ ಆಗ್ತದೆ, ಆ್ಯಂಡ್ ಮೂಮೆಂಟ್ಸ್ ಗೊತ್ತಾಗುತ್ತೆ, ಏನೋ ಮೂವ್ ಆದಂಗೆ ಅನ್ನಿಸ್ತಾ ಇದೆ ಬಾಡಿಯಲ್ಲಿ, ಹೊಟ್ಟೆಯಲ್ಲಿ ಅಂತ ಹೇಳ್ತಾರೆ ಕೆಲವರು. ಅದ್ರ ಜೊತೆಗೆ ನಿಮಗೆ ರಕ್ತದಂಶ ಕಡಿಮೆ ಬರುವಂಥದ್ದು, ಅಥವಾ ಏನಾದರೂ ಕಾಂಪ್ಲಿಕೇಶನ್ ಬರೋದ್ರಲ್ಲಿ BP, ಶುಗರ್ ಆ ಥರ ಏನಾದರೂ ಕಾಣಿಸ್ ಬರೋದ್ರಲ್ಲಿ ಸಿಮ್ಟಮ್ಸ್ ಬೇರೆ ಇರುತ್ತೆ. ಅನ್ನೆಸರಿ ಎಕ್ಸಸ್ ವೆಯ್ಟಿಗೆ ಏನಾಗುವಂಥದ್ದು, ಕಾಲು ಊತ ಬೀಳುವಂಥದ್ದು, ಕಣ್ಣು ಮಂಜಾಗುವಂಥದ್ದು, ಅಥವಾ ಹೊಟ್ಟೆ ನೋವು, ಅಪ್ಪರ್ ಅಬ್ಡಮೆನಲ್ಲಿ ಪೇಯ್ನ್ ಏನಾದರೂ ಬಂದಾಗ, ಅಥವಾ ಮೊದಲೇ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಈ ಥರ ಸಿಮ್ಟಮ್ಸ್ ಇದ್ದು ಹೈಪರ್ ಟೆನ್ಷನ್ ಅಂತ ಆಲ್ರೆಡಿ ಡಯಾಗ್ನೋಸ್ ಆಗಿರೋರಲ್ಲಿ, ಆ್ಯಂಡ್ ಶುಗರ್ಸ್ ಬರುವಂಥ ಇಂಡಿಯನ್ ಪಾಪ್ಯುಲೇಷನಲ್ಲಿ ಶುಗರ್ಸು ಕಾಣಿಸ್ಕೊಳ್ಳುವಂಥದ್ದು, ಜೆಸ್ಟೇಷನಲ್ ಹೈಪರ್ ಟೆನ್ಷನ್, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರಿತೀವಿ. ಆ ಚಾನ್ಸಸ್ ಕೂಡ ನಮಗೆ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಜಾಸ್ತಿ ಕಂಡುಬರುತ್ತೆ. ಈ ಟೈಮಲ್ಲಿ ಅಗೇನ್ ನಾವು ಒಂದು ಫಸ್ಟ್ 3 ಮಂತ್ಸಲ್ಲಿ ಸ್ಕ್ಯಾನ್ ಏನು ಮಾಡಿರ್ತೀವಿ ಅದನ್ನು ಬಿಟ್ಟು ಸೆಕೆಂಡ್ ಟ್ರೈಮಿಸ್ಟರ್ಲಿ ಮತ್ತು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಿ ಅರೌಂಡ್ 5th ಮಂತ್, ಅಂದರೆ ನೀವು 28th ವೀಕ್ 20ನೇ ವಾರ ಅರೌಂಡ್ ರೀಚ್ ಆದಾಗ ನಾವೊಂದು ಸ್ಕ್ಯಾನ್ ಅಡ್ವೈಸ್ ಮಾಡ್ತೀವಿ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್.